ಇವಾಗ ಡಿ ಕೆ ಶಿವಕುಮಾರ್ಗೂ ಕುಮಾರಸ್ವಾಮಿ ಆಗಲ್ಲ ಅಂದ್ರೆ ಅವ್ರ ಪಕ್ಷ ಬೇರೆ ಇವ್ರ ಪಕ್ಷ ಬೇರೆ ಇದೆ. ಅದೆಲ್ಲ ಮಾಮೂಲಿ ಪಕ್ಷದ ಪರವಾಗಿ ಅವ್ರು ಮಾತಾಡ್ತಾರೆ, ಇವ್ರ ಪಕ್ಷದ ಪರವಾಗಿ ಇವ್ರು ಮಾತಾಡ್ತಾರೆ. ನಾನು ಹೇಳೋದು ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಸಿಗತ್ತೆ, ಅದರಿಂದ ಏನಾದ್ರು ಬೇಜಾರಾಯ್ತಾ ಗೌಡರಿಗೆ, ಗೌಡ ಕುಟುಂಬಕ್ಕೆ? ಅಂದ್ರೆ ಮತ್ತೊಬ್ಬ ಒಕ್ಕಲಿಗ ನಾಯಕ ಬೆಳಿತಾನೆ, ನಮ್ ಕುಟುಂಬ ನಿರ್ಬೇಕಿತ್ತು ಅನ್ನುವಂತ ಏನಾದ್ರು ಇದೆಯಾ? ಇಲ್ಲ, ಪಕ್ಷದ ಬಗ್ಗೆ ಅವರಿಗೆ ಇರಿಸು ಮುಗಿಸಿದೆ ಹೊರತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದ್ರಿಂದ ಕುಮಾರಸ್ವಾಮಿಗೆ ಬೇಜಾರಿಲ್ಲ. ಯಾಕೆಂದ್ರೆ ಇಲ್ಲಿ ಸಿದ್ದರಾಮಯ್ಯನು ಡಿ ಕೆ ಶಿವಕುಮಾರ್ ಇಬ್ರು ಆಗಲ್ವಲ್ಲ, ಇವ್ರ ಪಕ್ಷ ಬೇರೆ ಅಲ್ಲ ಕುಮಾರಸ್ವಾಮಿ ಅವ್ರದ್ದು. ಹಂಗಾಗಿ ಡಿ ಕೆ ಶಿವಕುಮಾರ್ ಕೊಟ್ರೆ ಅವ್ರಿಗೇನು ಪ್ರಾಬ್ಲಮ್ ಏನಾಗಲ್ಲ. ಅವ್ರಿಗೆ ಕುಮಾರಸ್ವಾಮಿ ಆಮೇಲೆ ನಂತರ ನಿಖಿಲ್ ಕುಮಾರಸ್ವಾಮಿ ಏನಾದ್ರು ಬೆಳವಣಿಗೆ ಆಗಬೇಕು ಇರುತ್ತಲ್ಲ. ಇಲ್ಲ, ಡಿ ಕೆ ಶಿವಕುಮಾರ್ ಇಂದ ಬೆಳವಣಿಗೆ ಆಗಲ್ಲ ಬಿಡಿ ಸರ್. ಅವ್ರ ಪಕ್ಷನೇ ಬೇರೆ ಇರ್ತದೆ. ಅವರು ನಿಖಿಲ್ ಕುಮಾರಸ್ವಾಮಿ ಅವರು ಆದರ್ಶ ವ್ಯಕ್ತಿ. ಈಗಲೂ ಅವರ ಈ ಮೊನ್ನೆ ಯಾವ್ದೋ ಮೀಟಿಂಗ್ಗಳು ಕೆಲವು ನೋಡಿದೆ ನಾನು. ಅವ್ರು ತುಂಬಾ ಒಳ್ಳೆ ಗುಣ ಸ್ವಭಾವದಿಂದ ಮಾತಾಡ್ತಾರೆ, ಒಳ್ಳೆ ವ್ಯಕ್ತಿತ್ವ ಇದೆ. ನಾನು ಹೇಳಿದೆ ಅವ್ರಿಗೂ ಇವಾಗ 2 ಸಲ 3 ಸಲ ಸೋತಿದ್ದಾರೆ, ಅನುಭವ ಇದೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇವ್ರ ಪಕ್ಷನೇ ಬೇರೆ, ಅವ್ರ ಪಕ್ಷನೇ ಬೇರೆ. ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಏನು ಪಕ್ಷ ಆತರ ಪ್ರಾಬ್ಲಮ್ ಹೋರಾಡ್ತಾರೆ, ಹೋರಾಡ್ಲೇಬೇಕು. ಆಕ್ಚುಲಿ ಪಕ್ಷ ಅಂದ್ಮೇಲೆ ಹೋರಾಡ್ಲೇಬೇಕಲ್ಲ. ಆಡಳಿತ ಪಕ್ಷ ಮತ್ತೆ ಇದ್ರ ಪಕ್ಷ ಅವೆಲ್ಲ ವಿರೋಧ ಪಕ್ಷ ಆಟೋಮೆಟಿಕ್ ಅವ್ರು ಚಲಾವಣೆ ಮಾತಾಡ್ಲೇಬೇಕು. ಅವರು ಅದನ್ನೇ ಪ್ರಾಬ್ಲಮ್ ಆಗಲ್ಲ. ಇವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಸ್ವಲ್ಪ ಮನಸ್ಸಲ್ಲಿ ಬೇಜಾರಾಗ್ಬೋದಾ? ಬೇಜಾರಿಲ್ಲ ಸರ್. ಇವಾಗ ಮುಖ್ಯಮಂತ್ರಿ ಆಯ್ಕೆ ಕೊಟ್ಟಿಲ್ಲ ಅಂದ್ರೂ ಡಿ ಕೆ ಶಿವಕುಮಾರ್ ಪಕ್ಷದ ಬಿಟ್ಬಿಟ್ರೆ ಏನ್ ಮಾಡ್ತಾರೆ ಇವರು? ಈಗ ಅವ್ರಿಗೂ ಏಜ್ ಆಗಿದೆ ಆಲ್ರೆಡಿ. ಅವ್ರಿಗೂ ಮುಂದಿನ ವರ್ಷ ಸಿಗುತ್ತೋ ಸಿಗಲ್ಲೋ ಗೊತ್ತಿಲ್ಲ. ಪಕ್ಷ ಬರ್ತದೋ ಇಲ್ಲೋ ಗೊತ್ತಿಲ್ಲ. ಅದು ಮೇನು. ಕಾಂಗ್ರೆಸ್ ಪಕ್ಷ ಬರ್ತದೋ ಇಲ್ಲೋ ಗೊತ್ತಿಲ್ಲ. ನೆಕ್ಸ್ಟ್ ಹಾಗಾಗಿ ಈ 2.5 ವರ್ಷ ಕೊಡ್ಲಿ ಬಿಡಿ, ತೊಂದರೆ ನಿಲ್ವಲ್ಲ. ಅವರು ಅನುಭವಿಸ್ಲಿ. ಅಲ್ಲ, ಕರ್ನಾಟಕದಲ್ಲಿ ಒಕ್ಕಲಿಗರ ನಾಯಕ ಅಂದ್ರೆ ದೇವೇಗೌಡರು, ಕುಮಾರಸ್ವಾಮಿ. ಈ ಹೊಸ ನಾಯಕರು ಹುಟ್ಕೊಳ್ತಾರಲ್ಲ ಡಿ ಕೆ ಶಿವಕುಮಾರ್ ಅವರು. ಈಗ ಒಕ್ಕಲಿಗರಿಗೂ ಇವಾಗ ಪಕ್ಷ ಬಿಟ್ಟಾಕಿ ನಮ್ಮದು ಜನರಲ್ ಇವರಿಗೆ ಒಕ್ಕಲಿಗರ ನಾಯಕ ಆಗ್ಲಿ ಅಂತ ನಮ್ಗೂ ಆಸೆ ಇದೆ. ಸಮಸ್ಯೆ ಇಲ್ಲ. ಯಾಕಂದ್ರೆ ಪಕ್ಷಕ್ಕೆ ಆಳವಾಗಿ ದುಡಿದಾರ ಅವರು. ಅದು ನೋಡ್ಬೇಕು ನಾವು. ಯಾವ್ದೋ ಒಂದು ಟೈಮಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಪಕ್ಷನೇ ಇಲ್ಲ ಈ ಕರ್ನಾಟಕದಲ್ಲಿ ಅನ್ನೋ ಸ್ಥಿತಿಯಲ್ಲಿ ಇತ್ತು. ಹಾಗಾಗಿ ಅವರು ಪಕ್ಷನ ಮೇಲೆತ್ತಿದ್ದಾರೆ. ಈಗ ಅವ್ರಿಗೇನ ಕೊಡ್ಲಿಲ್ಲ ಅಂದ್ರೆ ಅವರು ಮೋಸ್ಟ್ಲಿ ಕಿತ್ಕೊಂಡು ಹೋದ್ರೆ ಸರ್ಕಾರನೇ ಬಿದ್ದೋಗುತ್ತದೆ. ಪಕ್ಷಾಂತರ ಮಾಡಿದ್ರು, ಸಿದ್ದರಾಮಯ್ಯ ಪಕ್ಷಾಂತರ ಮಾಡಿದ್ರು. ಆಮೇಲೆ ಯಡಿಯೂರಪ್ಪನವರು ಬಿಜೆಪಿಯಿಂದ ಕೆಜೆಪಿಗೆ ಹೋದ್ರು. ಹೌದು. ಕುಮಾರಸ್ವಾಮಿ ಜೆಡಿಎಸ್ ಬಿಟ್ಟು ಬಿಜೆಪಿ ಜೊತೆ ಬಂದ್ರು. ನನಗೆ ಗೊತ್ತಿರೋ ಪ್ರಕಾರ ಡಿ ಕೆ ಶಿವಕುಮಾರ್ ಏನಾದ್ರು ಚೀಫ್ ಮಿನಿಸ್ಟರ್ ಕೊಟ್ಟಿಲ್ಲ ಅಂದ್ರೆ ಪಕ್ಷ ಬಿಟ್ರು ಬಿಡ್ಬೋದು. ಯಾಕಂದ್ರೆ ಅವ್ರಿಗೆ ಬೇಜಾರಾಗತ್ತೆ. ಅವರು ಪಕ್ಷ ಬೆಳೆಸಿರೋರಿಗೆ ಅವ್ರಿಗೆ ಕೊಡ್ಲೇಬೇಕಲ್ವೇ? ಅವ್ರು ಕೊಡ್ಲೇಬೇಕು. 2 ವರ್ಷ ಕೊಡ್ಲಿ. ಈಗ ಮುಖ್ಯಮಂತ್ರಿ ತರನೇ ಇರ್ತಾರಲ್ಲ, ಮುಖ್ಯಮಂತ್ರಿ ಆದ್ರೂ ಆ ಪದವಿನೇ ಬೇರೆ, ಈ ಪದವಿನೇ ಬೇರೆ ಅಲ್ವರ. ಅದ್ರೂ ಅವ್ರಿಗೆ ಆಸೆ ಇರ್ತಾರಲ್ಲ. ಎಷ್ಟು ಚೀಫ್ ಮಿನಿಸ್ಟರ್ ಆದಾಗ ಇಷ್ಟಿಲ್ ಬಂದ್ರಲ್ಲ ಮೇನು ಆಡಳಿತ ನೋಡೋಣ. ಅವ್ರಿಗೂ ಸ್ವಲ್ಪ ಈಗ ಸಿದ್ದರಾಮಯ್ಯ ಆಡಳಿತ ನೋಡಿದ್ವಿ ನಾವು ಆಲ್ರೆಡಿ. ಇವ್ರ ಆಡಳಿತ ನೋಡೋಣ. ಮುಂದೆ ಕಾಂಗ್ರೆಸ್ ಬರ್ತದಲ್ವ ಯಾರಿಗೂ ಗೊತ್ತು. 2 ವರ್ಷ ಕೊಡ್ಲಿ ಬಿಡಿ, ಡೆವಲಪ್ ಮಾಡ್ತಾರ ನೋಡೋಣ. ಅನಿಸಿಕೆ ನನಗೆ. ನೋಡ್ಬೇಕು ಅವ್ರು ಏನೇನ್ ಮಾಡ್ತಾರೋ. ನನಗನ್ಸೋ ಪ್ರಕಾರ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಕೆಲಸ ಮುನ್ಸಿದ್ದೇ ಇರ್ತದೆ. ಹೇಳಕ್ಕಾಗಲ್ಲ. ಪಕ್ಷದಲ್ಲಿ ಇದ್ರು ನೋಡು ಕೆಲಸ ಮಾಡಕ್ ಇಂಟ್ರೆಸ್ಟ್ ಬರಲ್ಲ ಅವ್ರಿಗೆ. ನಾಯಕರು ಅವ್ರಿಗೆ ಆಗ್ಬೇಕು ಸರ್. ಯಾಕಂದ್ರೆ ಪಕ್ಷ ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ. ಅವ್ರ ಅನುಭವಿ ಕೊಡ್ಲಿ ಅವ್ರಿಗೂ ಹೋಗ್ತಾರೆ ನೋಡೋಣ. ಅವರು ಸಿದ್ದರಾಮಯ್ಯ ಹಿಂದ ಮಾಡಿ JDS ನಲ್ಲಿ ಬಂದು ಅವರು ಚೀಫ್ ಮಿನಿಸ್ಟರ್ ಆಗಿಲ್ಲ ಅಂದ್ರೆ ಇವ್ರಿಗೆ ಕೊಡೋರೇನೋ ಗೊತ್ತಿಲ್ಲ. ಪಕ್ಷ ಬಂದಿದ್ರೆ ಹಂಗಾಗಿ ಕೊಡ್ಲಿ. ಮುಂದೆ ನೆಕ್ಸ್ಟ್ ಪಕ್ಷ ಬಂದ್ರೆ ಜಾರಕಿಹೊಳಿಗೂ ಕೊಡ್ಲಿ. ಅವರು ಅನುಭವಿನೇ, ದಲಿತರ ನಾಯಕರು, ಅವರು ಕೊಡ್ಲಿ. ನೋಡೋಣ ಏನ್ ಮಾಡ್ತಾರೆ. ಹಂಚಿಕೆ ಆಗ್ಲಿ, ನೋಡೋಣ ಏನ್ ಮಾಡ್ತಾರೆ ನೋಡೋಣ. ಅದು ಮೋಸ್ಟ್ಲಿ ಕೊಡ್ತಾರಂತ ನನಗೆ ಅನಿಸ್ತದೆ. ಇಲ್ಲ ಅಂದ್ರೆ ದೊಡ್ಡ ಒಂದು ಸಮಸ್ಯೆನ ಎದುರಿಸಬೇಕಾಗುತ್ತೆ ಕಾಂಗ್ರೆಸ್ ಪಕ್ಷ. ಮುಂದಾಗಲ್ಲ. ಯಾಕಂದ್ರೆ ಮುಂದೆ ಪಕ್ಷ ಬರ್ತದೆ ಗೊತ್ತಿಲ್ಲ. ಈಗ ಕೊಟ್ರೆ ಕಾಂಗ್ರೆಸ್ ಪಕ್ಷನ ಉನ್ನತ ಸ್ಥಾನ ತಗೊಳ್ತಾರೆ ಡಿ ಕೆ ಶಿವಕುಮಾರ್. ಯಾಕೆಂದ್ರೆ ಅವ್ರಿಗೆ ಎಲ್ಲ ಇದೆ, ತಗೊಂಡೋಗ್ತಾರೆ. ಕೊಟ್ಟಿಲ್ಲ ಅಂದ್ರೆ ಅನುಸುಮುಸು ಅದ್ ಮಾಮೂಲಿ ಪಕ್ಷದಿಂದ ಇಲ್ಲ ಹೋಗ್ತಾರ ಇಲ್ಲ ಇರ್ತಾರೋ ಅದ್ ನಮಗೆ ಗೊತ್ತಿದೆ. ಅವ್ರ ಮನಸ್ಸಲ್ಲಿ ನಮಗೆ ಗೊತ್ತಿರಲ್ಲ. ಹಾಗೆ ನನಗನ್ಸೋ ಪ್ರಕಾರ ಡಿ ಕೆ ಶಿವಕುಮಾರ್ ಕೊಟ್ರೆ ಕರ್ನಾಟಕದಲ್ಲಿ ಒಂದು ಕಾಂಗ್ರೆಸ್ ಎಸಿದೆ. ಇಲ್ಲ ಸರಿ ಯಾರು ಆ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನಿಗೆ ಕೊಡ್ಲಿಲ್ವಲ್ಲ, ಇಲ್ಲ ಆ ತರ ಆಗುತ್ತೆ. ಕೊಡ್ತಾರೆ. ಸಿದ್ದರಾಮಯ್ಯ ಅನುಭವಿ ರಾಜಕಾರಣಿ ಕೊಡ್ತಾರಂತ ಅನ್ಸ್ತದೆ ಸರ್. ನನಗನ್ಸೋ ಪ್ರಕಾರ ಕೊಡ್ತಾರಂತ ಅನ್ಸ್ತದೆ. ಅವರು ಇವರು ಅಂತ ಹೇಳ್ತಾರೆ, ನಾವ್ ಹೇಳ್ಬಾರ್ದು. ಅವ್ರ ಮನಸ್ಸಲ್ಲಿ ಏನಿರ್ತದೆ ಪಕ್ಷನೇ ಅವರು ಒಂದು ಉನ್ನತ ಸ್ಥಿತಿ ತಗೊಂಡೋಗ್ಬೇಕು ಅಂತಂದ್ರೆ ಕೊಡ್ತಾರೆ ಅಂತ ನನಗನ್ಸ್ತದೆ.
ಕೊಡ್ತಾರೆ ನೋಡೋಣ ಆಯ್ತು.